ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ರಸ್ತೆ ತೆರವಿಗಾಗಿ ಪುರಸಭೆ ಅಧಿಕಾರಿ ಶಾಲಾ ಮಕ್ಕಳೊಂದಿಗೆ ಪುರಸಭೆ ಮುಖ್ಯಾಧಿಕಾರಿ ಮಂಜುಳಾ ಅವರ ನೇತೃತ್ವದಲ್ಲಿ ಜಾಥಾ ನಡೆಸುವ ಮೂಲಕ ಅರಿವನ್ನು ಮೂಡಿಸಿದರು. ಪಟ್ಟಣದ ಪುರಸಭೆಯು ಬೀದಿ ಬದಿ ವ್ಯಾಪಾರಿಗಳಿಂದ ಫುಟ್ಪಾತ್ ಒತ್ತುವರಿಯಾಗಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು, ಮಹಿಳೆಯರು, ಅಂಗವಿಕಲರು ರಸ್ತೆಯಲ್ಲಿ ಓಡಾಡಲು ತುಂಬಾ ತೊಂದರೆ ಉಂಟಾಗಿದ್ದರಿಂದ ಕಳೆದ ತಿಂಗಳ ಫೆಬ್ರವರಿ 31ರವರೆಗೆ ಪುರಸಭೆಯು ಬೀದಿ ಬದಿ ವ್ಯಾಪಾರಿಗಳ ರಸ್ತೆಗಳನ್ನು ತೆರವು ಮಾಡುವಂತೆ ಗಡುವನ್ನು ನೀಡಿದ್ದರೂ ಸಹ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸದೆ ಫುಟ್ಪಾತ್ ರಸ್ತೆಯ ಮೇಲೆ ಓಡಾಡುವ ಜನರಿಗೆ ತೊಂದರೆ ಆಗಿರುವುದರಿಂದ ನಮ್ಮ ಮಕ್ಕಳು ರಸ್ತೆಯಲ್ಲಿ ಇದ್ದಾರೆ, ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ ಎಂದು ತಿಳಿಸಿದ್ದಾರೆ. ನಿಮ್ಮ ವ್ಯಾಪಾರ ಬೀದಿಯಲ್ಲಿ ಇದೆ, ಪಾದಚಾರಿ ಮಾರ್ಗ ನಿಮ್ಮೆಲ್ಲರ ಸ್ವತ್ತು ಎಂಬ ಘೋಷಣೆ ಕೂಗುತ್ತಾ ಸುಡಿ ಬಿಸಿಲಿನಲ್ಲಿ ಶಾಲಾ ಮಕ್ಕಳ ಜೊತೆ ಪುರಸಭೆ ಅಧಿಕಾರಿಗಳು ಸೇರಿದಂತೆ ನಾಮಫಲಕಗಳನ್ನು ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾರ್ಚ್ 13ರಂದು ತೆರವು ಕಾರ್ಯಾಚರಣೆ ಕೈಗೊಂಡಿರುವುದರಿಂದ ಕುಣಿಗಲ್ ಪಟ್ಟಣದಲ್ಲಿ ಅರಿವು ಹಾಗೂ ಜಾಥಾ ನಡೆಸುವ ಮೂಲಕ ಜಾಗೃತಿಗೊಳಿಸಿ ಪಟ್ಟಣದಲ್ಲಿ ಜಾಥಾ ನಡೆಸಿದರು. ಈ ಹಿಂದೆಯೂ ಕೂಡ ನಮ್ಮ ಪುರಸಭೆ ತೆರವು ಕಾರ್ಯಾಚರಣೆಯನ್ನು ಉದ್ದೇಶಿಸಲಾಗಿತ್ತು. ಕಾರಣಾಂತರಗಳಿಂದ ಕಾರ್ಯಾಚರಣೆ ಮುಂದೂಡಲಾಗಿತ್ತು. ಹಾಗಾಗಿ ಬೆಳಿಗ್ಗೆ ಪಟ್ಟಣದಲ್ಲಿ ಕೆಲವು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪಟ್ಟಣದ ಕಾರ್ಯಾಚರಣೆಗೆ ನಾಗರಿಕರು ಮತ್ತು ವರ್ತಕರು ದಯವಿಟ್ಟು ಸಹಕರಿಸಬೇಕು ಎಂದು ಮಂಜುಳಾ ಜಿ ಪುರಸಭೆ ಮುಖ್ಯಾಧಿಕಾರಿ ಹೇಳಿದರು. ಅಕ್ರಮವಾಗಿ ಇಟ್ಟುಕೊಂಡಿರುವ ಅಂಗಡಿಗಳ ತೆರವಿಗೆ ತಹಶೀಲ್ದಾರ್ ರಶ್ಮಿಯು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳ 2 ತಂಡಗಳು ತೆರವು ಕಾರ್ಯಾಚರಣೆಗೆ ಇಳಿಯಲಿವೆ. ನೀರು ಸರಬರಾಜುದಾರರು, ಪೌರ ಕಾರ್ಮಿಕರು, 2 ಜೆಸಿಬಿ, ಕಟಿಂಗ್ ಮಿಷನ್, ಕ್ರೇನ್ ತೆರವು ಕಾರ್ಯಾಚರಣೆಗೆ ಉಪಯೋಗಿಸಿಕೊಳ್ಳಲಾಗುವುದು. ಭದ್ರತೆಗೆ 20 ಜನ ಪೊಲೀಸರನ್ನು ಸಹ ನಿಯೋಜಿಸಲಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಮಂಜುಳಾ ಜಿ ತಿಳಿಸಿದರು. ವರದಿ ನರಸಿಂಹರಾಜು.